ದಾಸ ಈಗ ಕೂಲ್ ಆಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾರೆ. ಕುಟುಂಬದ ಭೇಟಿ ಬಳಿಕ ದಾಸ ಒಂದು ರೀತಿಯಲ್ಲಿ ಪರಿವರ್ತನೆ ಆಗ್ತಿದ್ದಾರೆ ಅಂತ. ಯಾಕೆ ಹಾಗಾದ್ರೆ? ಆಧ್ಯಾತ್ಮದ ಕಡೆ ಅವರ ಒಲವು ಹೋಗ್ತಾ ಇದೆಯಾ? ವಿವೇಕಾನಂದರ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮನೆಯವರ ಭೇಟಿ ನಂತರ ಜಗ್ಗುದಾದ ಪರಿವರ್ತನೆಗೊಂಡಿದ್ದಾರಂತೆ. ದರ್ಶನ್ಗೆ ಇಷ್ಟವಾದ ಜರ್ಕಿನನ್ನು ನೀಡಿದ್ದ ಮಗ ವಿನೀಶ್ ಅದನ್ನೇ ಬಳಸ್ಕೊಂಡು ವಾಕಿಂಗ್ ಕೂಡ ಮಾಡ್ತಿದ್ದಾರೆ. ಅತಿ ಹೆಚ್ಚಾಗಿ ದರ್ಶನ್ ವಿನೀಶ್ ನಡುವೆ ಬಾಂಧವ್ಯ ಇದೆ. ಜೈಲಿನಲ್ಲಿ ವಿನೀಶನ್ನು ತಬ್ಬಿಕೊಂಡು ದರ್ಶನ್ ಮುದ್ದಾಡಿದ್ರು. ಜೈಲಿನಿಂದ ದರ್ಶನ್ ಬದಲಾವಣೆಯಾಗಿ ಹೊರಬರ್ತಾರ? ಹಾಗಾದರೆ 4 ಗೋಡೆ ಮಧ್ಯೆ ಆಗಾಗ ಬೇಸರಗೊಂಡರೂ ಕೂಡ ದರ್ಶನ್ ತಾಳ್ಮೆಯಿಂದ ಇದ್ದಾರೆ. ಕುಟುಂಬಸ್ಥರ ಭೇಟಿಯಿಂದ ಕೂಲಾಗಿದ್ದಾರಂತೆ. ದರ್ಶನ್ ಜೈಲಿಗೆ ಹೋದ ನಂತರ ತಾಯಿ ಮೀನಮ್ಮ ಭೇಟಿಯಾಗಿದ್ದರು. ಇದಕ್ಕೂ ಮುನ್ನ ಮಗ ವಿನೀಶ್ ಪತ್ನಿ ವಿಜಯಲಕ್ಷ್ಮಿ ಒಮ್ಮೆ ಭೇಟಿಯಾಗಿದ್ದರು. 2ನೇ ಬಾರಿಗೆ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಭೇಟಿಯಾಗಿದ್ದಾರೆ. ತಾಯಿ ಮೀನಮ್ಮ ಹಾಗೂ ಸಹೋದರ ದಿನಕರ್ ಕೂಡ ಭೇಟಿ ಕೊಟ್ಟಿದ್ದರು. ತಾಯಿ ಹಾಗೂ ಪತ್ನಿ ಮಗನ ಮಾತನ್ನು ಜೈಲಿನಲ್ಲೇ ಕೂಲಾಗಿ ಆಲಿಸಿದ್ದಾರೆ ದಾಸ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ತಾಯಿ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರಂತೆ. ಹಲವು ವರ್ಷಗಳ ನಂತರ ತಾಯಿ ಮತ್ತು ಮಗನ ಭೇಟಿಯಾಗಿತ್ತು. ನೋಡಿ, 4 ಗೋಡೆ ಮಧ್ಯೆ ಆಗಾಗ ಬೇಸರಗೊಂಡರೂ ಕೂಡ ದರ್ಶನ್ ಕೂಲ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಮಗನಿಗೆ ಈ ರೀತಿ ಆಯ್ತಲ್ಲ ಅಂಥೇಳಿ ತಾಯಿಗೆ ಚಿಂತೆ. ಮೀನಾ ತೂಗುದೀಪ್ ಅವರಿಗೆ ಇದು ಯಾವಾಗಲೂ ಕೂಡ ಕಾಡ್ತಾ ಇತ್ತು. 1-2 ಸಲ ಭೇಟಿ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ನೋಡಿ, ತಾಯಿ ಮಗ 7 ವರ್ಷಗಳ ನಂತರ ಭೇಟಿಯಾಗಿದ್ದಂತೆ. ಅದು ಕೂಡ ಜೈಲಿನಲ್ಲೇ ಬಂದು ಅವರು ಭೇಟಿ ಮಾಡಿದರು. 7 ವರ್ಷಗಳ ದೂರವಿದ್ದಂಥ ತಾಯಿ ಮಗ ಈ ಒಂದು ಘಟನೆ ಇಬ್ಬರನ್ನು ಕೂಡ ಒಂದು ಮಾಡಿಸಿದೆ ಅಂತಲೂ ಕೂಡ ಹೇಳ್ಬೋದು. ಎಲ್ಲ ಒಂದು ಕಡೆ ಬದಲಾಗಿದ್ದಾರೆ. ದಾಸ ಬದಲಾಗ್ತಿದ್ದಾರೆ, ಬದಲಾಗಬೇಕು. ಇಡೀ ಸಮಾಜ, ಇಡೀ ಕರ್ನಾಟಕ ರಾಜ್ಯ ಅತ್ಯಂತ ಜನಪ್ರಿಯ ನಾಯಕ. ಅಭಿಮಾನಿಗಳು ತನ್ನ ನಟನಿಗೋಸ್ಕರ ಏನು ಮಾಡೋದಕ್ಕೂ ಕೂಡ ಸಿದ್ಧ. ಈ ರೀತಿಯಾದಂಥ ನಟ ಬದಲಾಗಿ ಬರೋದು ಕೂಡ ನಮ್ಮ ಆಶಯ. ನೋಡಿ, ಕಾಡಾನೆಗಳ ಕಾಳಗದಲ್ಲಿ ಅರ್ಜುನ ಸಾವನ್ನಪ್ಪಿದ್ದು ನಿಮಗೆ ಗೊತ್ತೇ ಇದೆ. ಸೊ ಈ ಒಂದು ಅರ್ಜುನ ಸಾವನ್ನಪ್ಪಿದ ನಂತರ ಅಲ್ಲಿ ಅವರ ಸಮಾಧಿ ನಿರ್ಮಾಣ ಆಗಬೇಕು ಅಂಥೇಳಿ ಒಂದಷ್ಟು ಮಾತುಗಳು ಕೇಳಿ ಬಂದಿದ್ವು. ನಟ ದರ್ಶನ್ ಅದಕ್ಕೆ ಸಹಾಯ ಕೂಡ ಮಾಡಿದರು. ಆದರೆ ಅಲ್ಲಿ ಸಮಾಧಿ ನಿರ್ಮಾಣ ಆಗುವ ಮುಂಚೆಯೇ ಕಾಟೇರ ಜೈಲು ಪಾಲಾಗಿದ್ದಾನೆ. ಸಂಬಂಧಪಟ್ಟಂತೆ ಸ್ಟೋರಿ ಇದೆ ನೋಡಿ. ಅರ್ಜುನ ದಸರಾ ಆನೆಗಳ ಕ್ಯಾಪ್ಟನ್. ದೈತ್ಯ ದೇಹ, ಗಟ್ಟಿ ಗುಂಡಿಗೆ. ಎಂತಹ ಮೊಂಡಾನೆ ಕೂಡ ಅರ್ಜುನನ ಮುಂದೆ ಮಂಡಿಯೂರಿ ಬಿಡ್ತಿದ್ವು. ಯಾರಿಗೂ ಜಗ್ಗದ ಪುಂಡಾನೆಗಳು ಅರ್ಜುನನ ಮುಂದೆ ಶರಣಾಗಿ ಬಿಡ್ತಿದ್ವು. ಆದರೆ ಹಾಸನದಲ್ಲಿ ನಡೆದ ಕಾಡಾನೆಗಳ ಕಾರ್ಯಾಚರಣೆಯಲ್ಲಿ ಅರ್ಜುನ ವೀರಮರಣ ಹೊಂದಿದ್ದ. ಅರಣ್ಯಾಧಿಕಾರಿಗಳ ಎಡವಟ್ಟಿಗೆ ದಸರಾ ಕ್ಯಾಪ್ಟನ್ ಕೊನೆಯುಸಿರೆಳೆದಿದ್ದ. ಅರ್ಜುನನ ಸಾವಿಗೆ ನಟ ದರ್ಶನ್ ಕೂಡ ಸಂಕಟಪಟ್ಟಿದ್ದ. ವನ್ಯಜೀವಿ ಪ್ರೇಮಿ ಕಾಟೇರ ಕಂಬನಿ ಮಿಡಿದಿದ್ದ. ಅರ್ಜುನನ ಸಮಾಧಿ ಅನಾಥ ಆಗ್ತಿದೆ ಎಂದೆನಿಸುತ್ತಿದೆ. ಅರ್ಜುನನ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದ. ಅರ್ಜುನನ ಸಮಾಧಿ ರಕ್ಷಣೆಗೆ ನಟ ದರ್ಶನ್ ತನ್ನ ಹುಡುಗರ ಬಳಿ ಕಲ್ಲುಗಳು ಹಾಗೂ ಹಣವನ್ನ ಕಳಿಸಿದ್ದ. ಆದರೆ ಇದು ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಅರ್ಜುನನ ಸಮಾಧಿ ರಕ್ಷಣೆಗೆ ಕಡಪಹಾಸು ಕಲ್ಲುಗಳನ್ನು ತಂದು ಕೆಲಸ ಶುರು ಮಾಡಲಾಗಿತ್ತು. ಆಗಲೂ ನವೀನ್ ಎಂಬ ಯುವಕನ ಮಧ್ಯಪ್ರವೇಶದಿಂದ ವಿವಾದ ಆಗಿತ್ತು. ನವೀನ್ ತಾನೊಬ್ಬ ದರ್ಶನ್ ಫ್ಯಾನ್ ಅಂತ ಅರ್ಜುನನ ಸ್ಮಾರಕಕ್ಕೆ ವಾಟ್ಸಾಪ್ ಮೂಲಕ ಹಣ ಕಲೆಕ್ಟ್ ಮಾಡಿರುವ ದೂರು ಕೇಳಿ ಬಂದಿತ್ತು. ಕೂಡಲೇ ದರ್ಶನ್ ಆಪ್ತ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ದರ್ಶನ್ ತಮ್ಮ ಸ್ವಂತ ಹಣ ನೀಡಿ ಸಮಾಧಿ ಜಾಗ ಹಾಳಾಗದಂತೆ ನೋಡಿಕೊಳ್ಳಲಿ ಅಂತ ನಮಗೆ ಹಣ ನೀಡಿದ್ರು ಅಂತ ದರ್ಶನ್ ಆಪ್ತ ನಾಗರಾಜ್ ಹೇಳಿದ್ರು. ಎಲ್ಲ ವಿವಾದಕ್ಕೂ ತೆರೆ ಎಳೆದಿದ್ರು. ಆದರೆ ಇದೇ ನಾಗರಾಜ್ ಈಗ ದರ್ಶನ್ ಜೊತೆ ಜೈಲು ಪಾಲಾಗ್ಬಿಟ್ಟಿದ್ದಾನೆ. ಅರ್ಜುನ ಸ್ಮಾರಕಕ್ಕೆ ಶಂಕುಸ್ಥಾಪನೆ ಆಗುವಷ್ಟರಲ್ಲಿ ದರ್ಶನ್ ಜೈಲು ಹಕ್ಕಿಯಾಗಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ನೋಡಿ ಆಗಲೇ ದರ್ಶನ್ ಬಗ್ಗೆ ಹೇಳ್ತಾ ಇದ್ವಿ. ದರ್ಶನ್ ಯಾವ ರೀತಿ ಆಧ್ಯಾತ್ಮದ ಕಡೆಗೆ ಒಲವನ್ನು ತೋರಿಸ್ತಿದ್ದಾರೆ, ಒಂದು ರೀತಿಯಲ್ಲಿ ಬದಲಾಗಿ ಬರ್ತಿದ್ದಾರೆ ಅಂತ ಹೇಳಿ. ಮತ್ತೊಂದು ಕಡೆ ಈಗ ಒಂದು ಸಣ್ಣ ಸ್ಟೋರಿಯನ್ನು ಕೂಡ ನೋಡಿದ್ರಿ. ಈ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ಆನೇಕಲ್ ಪ್ರತಿನಿಧಿ ನವೀನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನವೀನ್, ಒಂದು ಕಡೆ ದರ್ಶನ್ ಆಧ್ಯಾತ್ಮದ ಕಡೆ ಒಲವು ತೋರಿದ್ದಾರೆ, ಮತ್ತೊಂದು ಕಡೆ ಕುಟುಂಬಸ್ಥರ ಭೇಟಿಯ ನಂತರ ಬದಲಾಗಿ ಬರ್ತಾರಾ? ಅವರ ಬದಲಾವಣೆಯನ್ನು ನಾವು ನೋಡ್ಬೋದಾ? ಜೊತೆಗೆ ಫ್ಯಾನ್ಸ್ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ದಿವಿತ್, ಪರಪ್ಪನಗರ ಜೈಲಿನಲ್ಲಿ ಇವತ್ತಿಗೆ ದರ್ಶನ್ ಬರೋಬ್ಬರಿ 2 ಡಜನ್ ದಿನಗಳು ಅಂತಂದ್ರೆ 24ನೇ ದಿನಕ್ಕೆ ಅವರ ಜೈಲು ಜರ್ನಿ ಮುಂದುವರೆದಿರುವಂತದ್ದು. ಆದ್ರೆ ಈಗ ಜೈಲಿನಲ್ಲಿ ಒಂದಷ್ಟು ಅವರು ಬದಲಾವಣೆಯನ್ನ ಕಾಣ್ತಿದ್ದಾರೆ ಅನ್ನೋ ಮಾತು ಒಳಗಡೆಯಿಂದ ಒಂದಷ್ಟು ಗೊತ್ತಾಗ್ತಿರುವಂತದ್ದು. ಅದೇನಂತ ಹೇಳಿದ್ರೆ ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಏನು ದರ್ಶನ್ ತನ್ನ ಆಟಾಟೋಪ ಏನಿತ್ತು ಹೊರಗಡೆ ಒಂದಷ್ಟು ಆ ಘಟನೆಗಳನ್ನ ಅದೇ ರೀತಿ ಮನವರಿಕೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಯಾವಾಗ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಪುತ್ರ ಪ್ರಾರಂಭದಲ್ಲಿ ಭೇಟಿಯನ್ನ ಕೊಟ್ಟಿದ್ರು, ಅಲ್ಲಿ ಈ ಒಂದು ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ವಿಜಯಲಕ್ಷ್ಮಿ ಅವರು ಬಂದಿಲ್ಲ, ಅವ್ರು ಯಾರು ಮನೆಯವರು ಕೂಡ ಬಂದಿಲ್ಲ ಅನ್ನೋ ಒಂದಷ್ಟು ಮಾತುಗಳು ಕೇಳಿ ಬರುತ್ತೆ. ಅದಾದ ಬಳಿಕ ಯಾವಾಗ ಜೈಲಿಗೆ ಅವರು ವಿಜಯಲಕ್ಷ್ಮಿ ಮತ್ತೆ ಪುತ್ರ ವಿನೀತ್ ಭೇಟಿ ಕೊಡ್ತಾರೋ ಆಗ ತುಂಬಾ ಭಾವುಕರಾಗ್ತಾರೆ. ದರ್ಶನ್ ತನ್ನ ಭೇಟಿಗೆ ಮಗ ಬರ್ತಿದ್ದಂತೆ ಅವ್ರನ್ನ ತಬ್ಕೊಂಡು ಮುದ್ದಾಡ್ತಾರೆ. ಜೈಲಿನಲ್ಲಿ ಸುಮಾರು ಅರ್ಧ ಗಂಟೆ ಕಾಲ ಅವ್ರ ಜೊತೆ ಮಾತಾಡ್ತಾರೆ. ಅದಾದ ಬಳಿಕ ದರ್ಶನ್ಗೆ ತುಂಬಾ ಇಷ್ಟ ಆಗಿರೋ ಒಂದು ಜರ್ಕಿನ್ ತಾನೇ ಸೆಲೆಕ್ಟ್ ಮಾಡ್ಕೊಂಡ್ಬಂದು ವಿನೀತ್ ಅಂದ್ರೆ ಮಗ ಕೊಟ್ಟೋಗಿರ್ತಾನೆ. ಇದನ್ನ ದರ್ಶನ್ ತುಂಬಾ ಇಷ್ಟಪಟ್ಟು ತೆಗೆದುಕೊಳ್ತಾರೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗುತ್ತೆ. ಅದಾದ ಬಳಿಕ ಏನು ವಿಜಯಲಕ್ಷ್ಮಿ ಅವ್ರ ಜೊತೆ ಸಾಕಷ್ಟು ಒಂದು ಚರ್ಚೆಯನ್ನ ಮಾಡ್ತಾರೆ. ಅವ್ರು ಹೋಗುವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ, ಎಲ್ಲದು ಒಳ್ಳೇದಾಗುತ್ತೆ ದರ್ಶನ್ ಕೂಡ ಧೈರ್ಯ ಅವ್ರ ಮನೆಯವ್ರಿಗೂ ಕೂಡ ಹೇಳ್ತಾರೆ. ಇದಾದ ಬಳಿಕ ಏನು 2 ದಿನದ ಬಳಿಕ ಅಂತಂದ್ರೆ ಮಗ ಮತ್ತೆ ಪತ್ನಿ ಯಾವಾಗ ಬಂದು ಹೋಗ್ತಾರೆ, ಅದಾದ ಬಳಿಕ ತಾಯಿ ಮೀನಮ್ಮ ಅವರು ಜೈಲಿಗೆ ಭೇಟಿ ಕೊಡ್ತಾರೆ. ಇದು ಅಂತಿಂತ ಭೇಟಿ ಆಗಿರಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ ಹೊರಗಡೆ ಇದ್ದಾಗ ತಾಯಿ ಮೀನಮ್ಮ ಅವ್ರನ್ನ ಕಳೆದ 7 ವರ್ಷಗಳಿಂದ ಭೇಟಿ ಆಗಿಲ್ಲ ಅನ್ನೋ ಒಂದು ಮಾತು ಕೇಳಿ ಬಂದಿತ್ತು. ಆದ್ರೆ ಇದಾದ ಬಳಿಕ ಮೀನಮ್ಮ ಅವರು ಕೂಡ ಒಂದಷ್ಟು ಅವರು ಮೀನಾ ತುಗುದುಪ್ ಅವ್ರು ಏನಿದ್ದಾರೆ ಅವರು ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನೋಡ್ಕೊಂಡೆ ಬಂದವರು, ಏನನ್ನ ಬಯಸ್ತಾ ಇದ್ದಾರೆ ಅನ್ನೋ ಮಾತು ಮೊದಲಿಂದಲೂ ಕೂಡ ಕೇಳಿ ಬಂದಿತ್ತು. ಇಲ್ಲೂ ಕೂಡ ಪೊಲೀಸ್ ಠಾಣೆ ಮುಂಭಾಗ ಬರ್ತಾರೆ. ತುಂಬಾ ಹೊತ್ತು ಸಾಮಾನ್ಯರಂತೆ ಅಂದ್ರೆ ಅವ್ರನ್ನ ನೇರವಾಗಿ ಒಳಗಡೆ ಕರ್ಕೊಂಡು ಹೋದ್ರು ಸಹ ಸಾಮಾನ್ಯರಂತೆ ಭೇಟಿ ಆಗ್ತಾರೆ. ಒಳಗಡೆ ಅವ್ರ ಜೊತೆ ಮಾತನಾಡಿ ಹೊರಗಡೆ ಬರುವಾಗ ದರ್ಶನ್ ಅವರ ಕೈಯನ್ನು ಕೂಡ ಹಿಡ್ಕೊಂಡು ಹೊರಗಡೆ ಬಂದು ಕರ್ಕೊಂಡ್ ಬಂದಿದ್ರು. ಅದಾದ ಹೊರಗಡೆ ಬಂದವರು ಕೂಡ ಒಂದು ಮಾತನಾಡ್ತಾರೆ, ನಾನು ಏನನ್ನು ಕೂಡ ದರ್ಶನ್ ಇಂದ ಬಯಸೋದಿಲ್ಲ, ಆದ್ರೆ ಅವನಿಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅನ್ನೋ ಒಂದು ತಾಯಿ ಮಮತೆ ಏನಿತ್ತು ಆ ಕರುಳು ಹೆಚ್ಚುವ ರೀತಿಯಲ್ಲಿ ಅಲ್ಲಿ ಒಂದಷ್ಟು ಮಾತುಗಳನ್ನು ಕೂಡ ಹಂಚ್ಕೊಳ್ತಾರೆ. ಇಲ್ಲಿ ಪ್ರಮುಖವಾಗಿ ದರ್ಶನ್ ಜೈಲಿಗೆ ಹೋದ ನಂತರ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ 3ನೇ ಬಾರಿಗೆ ಮನೆಯವರು ಕೂಡ ಮತ್ತೆ ಬಂದು ಹೋಗಿದ್ದು. ಈಗ ತಾಯಿ ಮತ್ತೆ ಪತ್ನಿ, ಮಗ, ಸಹೋದರ ಎಲ್ಲರೂ ಕೂಡ ಭೇಟಿ ಕೊಡ್ತಾರೆ. ಅಕ್ಕ ಕೂಡ ಬಂದು ಹೋಗ್ತಾರೆ, ಫ್ಯಾಮಿಲಿ ಅವ್ರು ಬಂದು ಹೋಗ್ತಾರೆ. ಇದೆಲ್ಲದರ ನಂತರ ಈಗ ದರ್ಶನ್ ಒಂದ್ ರೀತಿ ಜೈಲಿನಲ್ಲಿ ಕೊಂಚ ನಿರಾಳರಾಗ್ತಿದ್ದಾರೆ, ಬದಲಾಗ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಮಾಹಿತಿಗಾಗಿ.